ಪಾರ್ಟ್ನರ್ ಅವರು ಪೂಜೆ ನಡೆದ್ರಿ ಇವಾಗ ಶಿಸ್ತೆ ಒಂದು ಸ್ವಲ್ಪ ಹೂವು ಇಟ್ಬಿಟ್ಟು ಹೋಳಿಗೆ ಒಳಗೆ ಹಾಲಿಲ್ಲ ಅಂದ್ರೆ ಹೆಂಗೆ ಊಟ ಹೇಳ್ರಿ ತಂದೆ ನಾನು ಹೂವು ಇವಾಗ ಮಾಡ್ತಾರೆ ಪೂಜಾ ವೆಚ್ಚನ್ ಕಾಣತ್ತಾರಲ್ಲ ದೂರ್ಲಿದ್ದ ಪ್ಲೀಸ್ ಗಾಡ್ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡು ದೇವರ ಆಶೀರ್ವಾದ ಸಿಕ್ಕಾಪಟ್ಟೆ ತಣ್ಣಗೆ ಆಗ್ಬಿಡೋದು ಸ್ವಲ್ಪ ಹವಾ ತಗೋತೀವಿ. ಈ ವರ್ಷ ಹಬ್ಬ ಸರಿಯಾಗಿ ಮಾಡಿಲ್ಲ ನಾವು ನಿಜ ಹೇಳ್ಬೇಕಂದ್ರೆ ಇಬ್ಬರೇ ಇದೀವಿ ಅಂತ ಹೇಳಿದ್ರೆ ಒಂಚೂರು ಸರಿಯಾಗಿ ಆಗಿಲ್ಲ. ಇವತ್ತರ ಮಾಡ್ಸಿದ ಸ್ನಾನ ಮತ್ತೆ ಹೊರಗಡೆ ಹೋಗಿ ಫುಲ್ಲು ಧೂಳ್ನ ಒದ್ದಾಡಿ ಬಂದಲ್ಲ ನೋಡ್ರಿ. ನೀವು ಯಾವ ಥರ ಮಾಡಿರಿ ಹಬ್ಬ ಯುಗಾದಿ ಹಬ್ಬ ಅನ್ನೋದು ಕಾಮೆಂಟ್ ಮಾಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿನ್ಸ್ ಅಂಡ್ ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡಿನಿ. ಇದು ಶಿಸ್ತಾಗಿ ತಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿನಿ. ನಮ್ಮ ಮೇಡಮ್ ಅವ್ರು ಇಲ್ಲಿ ಏನೋ ಮಾಡ್ತಾ ಇದಾರೆ. ಮೇಡಮ್ ಅವ್ರು ಏನು ಮಾಡಕತ್ತಾರೆ? ಹೋಳಿಗೆ ಮಾಡಕತ್ತೀರಿ? ಅವ್ವ ಜೋರ ಐತಲ್ಲ. ಯಾಕ ಏನು ಸ್ಪೆಷಲ್? ಹಾಗೆ ಯುಗಾದಿ ಕೂಡ ಆದಲ್ಲ, ಅದರ ಸಲುವಾಗಿ ಮಾಡಕತ್ತೀವಿ ಹೋಳಿಗೆ ಮನೆಯೊಳಗೆ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ. ಹ್ಯಾಪಿ ಯುಗಾದಿ ಗೈಸ್. ಇವತ್ತು ಶಿಸ್ತಾಗಿ ಯುಗಾದಿ ಹಬ್ಬ ಅದಲ್ಲ, ಅದರ ಸಲುವಾಗಿ ಅಂತ ಹೇಳ್ತಾರೆ ಹೋಳಿಗೆ ಮಾಡಕತ್ತಾರ. ನಾವಿಲ್ಲಿ ಪೂಜೆ ಮಾಡಕ್ಕೆ ಒಂದು ಸ್ವಲ್ಪ ಹೂವು ಅದು ತೊಗೊಂಬರ್ಬೇಕು. ಅವರೊಂದಿಷ್ಟು ಹೋಳಿಗೆ ಮಾಡೋದ್ರೊಳಗಡೆ ಹೋಗಿ ನಾವು ಒಂದಿಷ್ಟು ಹೂವು ತೊಗೊಂಬಂದ್ವಿ ಅಂದ್ರೆ ಆಮೇಲೆ ಒಂದಿಷ್ಟು ಹಾಲು ತೊಗೊಂಬರ್ಬೇಕು. ಹೋಳಿಗೆ ಒಳಗೆ ಹಾಲು ಹಾಕೊಂಡ್ರೆ ಮಜಾ ಅಲ್ಲ. ತುಪ್ಪ ಅದ ಮತ್ತು ಅದೊಂದಿಷ್ಟೇನು ಹಾಲು ಹಾಕೊಂಡು ತಿಂದ್ವಿ ಅಂದ್ರೆ ನಂಬರ್ ಆಗುತ್ತೆ. ಯಾಕೆ ಫಡಾಫಡ ಅಂತೇಳಿ ಒಂದಿಷ್ಟು ಹೋಳಿಗೆ ಮಾಡ್ತಾರೆ. ಮಾಡಕ್ಕೆ ಬರ್ತದೆ ರೀ ಹೋಳಿಗೆ? ಮಾಡಕತ್ತೀನಿ ಸ್ವಲ್ಪ ಯೂಟ್ಯೂಬ್ ನೋಡಿ. ಆ್ಯಕ್ಚುಲಿ ಇದು ಕಡುಬು ಮಾಡ್ಬೇಕು ಅನ್ಕೊಂಡಿದ್ದೆ ನಾನು. ಕಡುಬು ಹೋಗಿ ನೀವು ಹೋಳಿಗೆ ಮಾಡಂದೆಲ್ಲ ಹಿಟ್ಟನು ಅದ್ರಾಗ ಸ್ವಲ್ಪ ಮತ್ತೆ ಆಮೇಲೆ ಅಳಸ್ನಾದೀನಿ. ಕಡುಬು ಹೋಗಿ ಹೋಳಿಗೆ ಅಲ್ಲಕತ್ತದ. ಎಕ್ಸ್ಪೆರಿಮೆಂಟ್ ಮಾಡಕತ್ತಾರ ನಂಗೈತೆ ನಮ್ಮ ಮೇಲೆ. ಫಟಾಫಟ್ ಅಂತೇಳಿ ಹೋಳಿಗೆ ಮಾಡ್ತಾರೆ. ನಾವು ಹೋಳಿಗೆ ತಿನ್ನೋಮಂತ ನೋಡೋಣ ಯಾವ ಥರ ಮಾಡ್ತಾರೆ ಮತ್ತು ನೀರು ಕಾಯಿಲೆಗೆ ಅಂತ. ಈಗ ನೀರಿಂದದು ವಾಟರ್ ಪ್ಯೂರಿಫೈಯರ್ ಕುಂದಿಸ್ಕೋಲೇಬೇಕು. ಇನ್ನೊಂದು 2-3 ಡೇಸ್ ಒಳಗಡೆ ಅದೊಂದು ವಾಟರ್ ಪ್ಯೂರಿಫೈಯರ್ ಕುಂದಿಸ್ಕೋಬೇಕು. ಬೇಕಾರೆ ಲೆಟ್ಸ್ ಗೋ. ಇವರು ಹೋಳಿಗೆ ಮಾಡ್ತಾರೆ. ಹೋಳಿಗೆ ಮಾಡೋದು ನೋಡುವ ಒಂದಿಷ್ಟು ಯಾವ ರೀತಿ ಮಾಡ್ತಾರೆ ಅನ್ನೋದು. ಹೋಳಿಗೆ ಶಿಸ್ತಾಗಿ ಒಂದಿಷ್ಟು ಬರಲ್ಲ. ಒಟ್ಟು ಎಕ್ಸ್ಪೆರಿಮೆಂಟ್ ನಮ್ಮ ಮೇಲೆ ಮಾಡಿಕ್ಯಾರೆ ಏನೋ ಒಂದು ಮಾಡ್ತಾರೆ ಬಿಡ್ರಿ ಗೈಸ್. ಪಾಪ ಅವ್ರಿಗೆ ಯಾಕೆ ಮಾರ್ಯಾದ ತೆಗಿಲಿ ಅವ್ರದ್ದು. ಲೆಟ್ಸ್ ಗೋ ಗೈಸ್. ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಸ್ವಲ್ಪ ಕೆಳಗಡೆ ನಾನು ಹೋಗಿ ತೊಗೊಂಬರ್ತೀನಿ. ಅಲ್ಲಿ ಹೋಗಿ ಹೋಗ್ಬರಿ ಹೂವು ತೊಗೊಂಬರಂಬರಿ. ಅವ್ರು ಹೋಳಿಗೆ ಮಾಡ್ತಿರ್ತಾರೆ, ನಾವು ಹೂವು ತೊಗೊಂಬರ್ಬೇಕು. ಲೆಟ್ಸ್ ಗೈಸ್. ಇವಾಗ ಹೋಗಿ ಸ್ವಲ್ಪ ಹೂವು ಹರ್ಕೊಂಬರ. ನಾವು ಅವ್ರಲ್ಲಿ ಹೋಳಿಗೆ ಮಾಡ್ಲಿಕ್ಕೆ ನಾವು ಹೋಗಿ ಸೀದಾ ಒಂದಿಷ್ಟು ಹೂವು ಹರ್ಕೊಂಡು ಬರುವ. ಲೆಟ್ಸ್ ಗೋ. ಬಡ ಅಂತ ಹೇಳ್ತಾರೆ. ಹೂವು ಹರ್ಕೊಂಬಂದು ಅಂದ್ರೆ ಪೂಜೆ ಮಾಡ್ತಾರೆ. ಪೂಜೆ ಆಯ್ತಂದ್ರೆ ಊಟ ಮಾಡೋದು. ಮತ್ತು ಹಸುವಾಗ್ಯದ, ಅದಕ್ಕೆ ಭಾಳ ಹಸುವಾಗ್ಯದ ಗೈಸ್. ಹಸುವಾಗ್ಯದ ತಂದೆ ನಾನು ಹೂವು ಇವಾಗ ಮಾಡ್ತಾರೆ ಪೂಜಾ. ಲೆಟ್ಸ್ ಗೋ. ಮಾಡ್ತಾರೆ ಅವರು ಪೂಜೆ ಮಾಡೋದು ನೋಡೋದನಿ ಯಾವ ಥರ ಮಾಡ್ತಾರೆ ನಮ್ಮ ಶಿಲ್ಪ ಅವರು ಅನ್ನೋದು ನೋಡಿ. ಲೆಟ್ಸ್ ಗೋ. ಅಂದರೆ ಮೇಡಮ ಏನು ನಡೆಸಿರ ಸಮಾಚಾರ? ಸ್ವೀಟಿ ತೋರಿಸಲತ್ತೀರಲ್ಲ ನೋಡ್ರಿ. ಆ ಸ್ವೀಟಿ ಬಂಗಾರಗುಂಡ ಅಂತ ಫೇಮಸ್ ಹೇಳಿ ನನ್ನ ಬಂಗಾರಗುಂಡ ಸ್ವೀಟಿ ನೋಡ್ರಿ. ಸ್ವೀಟಿ ಓಡ ನಮ್ಮ ಪಾರ್ಟ್ನರ್ ಅವರು ಪೂಜೆ ನಡೆದ್ರಿ ಇವಾಗ ಶಿಸ್ತಾಗಿ ಒಂದು ಸ್ವಲ್ಪ ಹೂವು ಇಟ್ಬಿಟ್ಟು ಪೂಜೆ ಮಾಡಿ ಎಡೆ ಇಟ್ಟು ಅಷ್ಟನ್ನೋದ್ರಾಗ ನಾನು ಹಾಲು ತೊಗೊಂಬರ್ಬೇಕು. ಇವಾಗ ಹೋಗಿ ಬನ್ನಿ ನಾವು ಹಾಲು ತೊಗೊಂಬರ್ಬೋದು. ಬೇಕಿರಿ ಹಾಲು ತರಲೇಬೇಕು. ಹಾಲು ಬೇಕೇ ಬೇಕು. ಇಲ್ಲಿಲ್ಲ ಹೋಳಿಗೆ ಒಳಗೆ ಹಾಲಿಲ್ಲ ಅಂದ್ರೆ ಹೆಂಗೆ ಊಟ ಹೇಳ್ರಿ ನೀವು? ಅದಕ್ಕೆ ಫಟಾಕ್ಸಕ್ಕೆ ಒಂದು ಸ್ವಲ್ಪ ನೀರನ್ನೆಲ್ಲ ಕುಡ್ಲಿಕ್ಕೆ ಅದೊಂದು ನೀರು ಕ್ಯಾನ ಮತ್ತೊಂದಿಷ್ಟು ಹಾಲು ತೊಗೊಂಡು ಬರುವ ಬನ್ನಿ ಗೈಸ್. ಫೈನಲಿ ನೋಡ್ರಿ ಈ ಥರ ಪೂಜೆ ಮಾಡಿದ್ರು ನಮ್ಮ ಪಾರ್ಟ್ನರ್ ಅವರು. ಬಡ ನಂಗೆ ಮಸ್ತ್ ಒಂದಿಷ್ಟು ಪೂಜೆ ಮಾಡ್ಯಾರ. ಅಂಗಡಿ ಹೋಗಿ ಒಂದು ಸ್ವಲ್ಪ ಹಾಲು ತೊಗೊಂಬಂದಿದ್ದೆ. ಹಾಲು ಕಾಯಿಸ್ರಿ ಅಂತ ಹೇಳಿದ್ರೆ ಲಸ್ಸಿ ಕುಡ್ಕೊಂತ ಕುಂತಾರೆ. ಈಗ ಹಾಲು ಕಾಯಿಸ್ರಿ ಅಂತ ಹೇಳಿದ್ರೆ ಲಸ್ಸಿ ತೊಗೊಂಬಂದಿದ್ದೆ. ಬರಾಗ ಲಸ್ಸಿ ಕುಡ್ಕೋತ ಕೂತಾರ. ಹಸುವಾಗ್ಯದ ಸಿಕ್ಕಾಪಟ್ಟೆ. ಊಟ ಹಾಕೊಳ್ರಿ ಅಂದ್ರೆ ಊಟ ಹಾಕೊಳತ್ತಾರಿಲ್ಲ. ನಾನು ಲಸ್ಸಿ ಕುಡಿದ್ರಿ. ನೀನೇ ಹಾಕಿಟ್ಟಿದ್ದು ಕಪ್ನ್ಯಾಗ.
ಬರೀ ಗೈಸ್ ಪಡಪಡತ್ತೆ ಕುಡಿದು ಒಂದು ಸ್ವಲ್ಪ ಹಾಲು ಕಾಸ್ಕೊಂಡು ಊಟ ಮಾಡಕ್ಕೆ ಸಿಗ್ತೀನಿ ಅಂತ ನಿಮಗೆ ಲೆಟ್ಸ್ ಗೋ ಕ್ಯಾ ಬೋಲ್ತೆ ಗೈಸ್ ಫೈನಲಿ ಶಿಸ್ತಾಗಿ ಊಟ ಅಂತ ಆಯಿತು ತಗೊಳ್ಳಿ ಊಟ ಮಾಡ್ತೀವಿ ಹೆವಿ ಆಯ್ತು ಊಟ ದೋಸೆ ಅಂತ ಹೋಳಿಗೆ ಮತ್ತು ಹಾಲು ಮತ್ತು ಕಟ್ಟಿನ ಸಾಂಬಾರು ಏಕ್ ನಂಬರ್ ಊಟ ಆಯಿತು ಇಲ್ಲಿ ನಮ್ಮ ಸ್ವೀಟಿ ತೋರ್ಸಂತಾರೆ ನೋಡ್ರಿ ಕೆಟ್ಟ ಹೊಲಸು ಮಾಡ್ಕೊಂಡು ನೋಡ್ರಿ ಮೈ ಎಲ್ಲ ನೋಡ್ರಿ ಮಣ್ಣ ಬಿದ್ದು ಅದ್ಯಾಡಿ ಪೂರಾ ಹೊಲಸಾಗ್ಯಾಳ ಈಗ ಈಕಿಗೆ ಇವಾಗ ಸ್ನಾನಕ್ಕೆ ಟೈಮ್ ಇವಳ ಸ್ನಾನದ ಟೈಮ್ ಇವಳಿಗೆ ಇವಾಗ ಸ್ನಾನದ ಟೈಮ್ ಸ್ನಾನ ಮಾಡಿಬಿಟ್ಟು ಸಿಗ್ತಿರಂತೆ ಗೈಸ್ ನಿಮಗೆ ಯಾಕಂದ್ರೆ ಫುಲ್ ಬೂದಿ ಬಣ್ಣ ನೋಡ್ರಿ ನಮ್ಮ ಕ್ರೇಜಿ ಅವರು ನಮ್ಮ ಸ್ವೀಟಿಗೆ ಎಷ್ಟು ಚಂದ ಸ್ನಾನ ಮಾಡಿಸ್ಕೊಂಡ್ ಬಂದಾರ ಫುಲ್ ಸ್ನಾನ ಆಯ್ತಕಿ ಸ್ವಲ್ಪ ಮೈ ಒರೆಸ್ತಿ ಅಂದ್ರೆ ಸ್ವಲ್ಪ ಥಂಡಿ ಹೋಗುತ್ತೆ ಅದಕ್ಕೆ ಫುಲ್ ಹಂಗೆ ಬಿಡಬಾರ್ದು ಅದಕ್ಕೆ ಹಿಡ್ಕೊಂಡು ನಿಂತೀನಿ ಅವಳಿಗೆ ಪೂರ ಸ್ವಲ್ಪ ನೀರು ಹೋಗಿಸ್ದೆ ಅಂದ್ರೆ ಥಂಡಿ ಹಿಡಲ್ಲ ವಾಪಸ್ ಸ್ವಲ್ಪ ಬಿಸಿಲು ಒಂದು ಅರ್ಧ ಗಂಟೆ ಒಳಗೆ ಪೂರ ಒಣಗಿ ಬಂದ್ಬಿಡ್ತಾಳ ಸ್ವಚ್ಛ ವರ್ಷ ಸ್ವೀಟಿ ಇಲ್ಲ ನೋಡ್ರಿ ನಾವು ಸ್ವೀಟಿ ಓ ತಡಿತಾರೆ ಗೈಸ್ ಸಂಜೆ ಆಗಿದ್ದ ತಡ ಶುರು ಆಗೇ ಬಿಡ್ತು ನೋಡ್ರಿ ದಡಲ್ ಪಡಲ್ ನಂಗೆ ಗದ್ದರ್ಸೋದು ಮಳೆ ಸಂಜೆ ಆಗ್ತಿದ್ದಂಗೆ ಚಂದರತ್ತ ಸಂಜೆ ಆಗ್ತಿದ್ದಂಗೆ ಶುರು ಆಗಿಬಿಡುತ್ತೆ ಪೂರ ಸ್ವಲ್ಪ ಯಾಕೋ ಲೈಟ್ ಅದ ಇವಾಗ ಲೈಟ್ ಯಾವಾಗ ಹೋಗ್ತಾ ಗೊತ್ತಿಲ್ಲ ಇದು ಪೂರ ಥಂಡ ವಾತಾವರಣ ವಾವ್ ಗಾಳಿ ಚಂದದ ಬಟ್ ಗದ್ದರ್ಸಾಕದ ಸಿಕ್ಕಾಪಟ್ಟೆ ಧಡಲ್ ಗಾಯಿಸ್ತ ಗದ್ದರ್ಸಾಕತ್ತದ ತೊಬ್ರು ಗದ್ದರ್ಸ್ಲಾಕತ್ತದ ಸಿಕ್ಕಾಪಟ್ಟೆ ಹಿಂಗದ ಗಾಳಿ ವಾವ್ ಎಡ್ ಚಂದ ಕಾಣತ್ತಲ್ಲ ದೂರ್ಲಿದ್ದ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಮಲ್ಕೊಂಡೆ ಇವಾಗ ಜಸ್ಟ್ ಇದ್ದೆ ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಬಂತು ದೊಡ್ಡ ಮಲ್ಕೊಂಡ ಒಮ್ಮಲಿಗೆ ಲೈಟ್ ಹೋಗ್ಬಿಡ್ತು ಹಂಗೆ ಒಂದು ಸೆಕೆಂಡ್ ಒಳಗಡೆ ನೋಡ್ರಿ ಇಲ್ಲಿ ನೋಡ್ರಿ ಮೋಡ ಕವಿದ ವಾತಾವರಣ ಪೂರ ಜಾಸ್ತಿ ತೀರ ಜಾಸ್ತಿ ಐತಿ ಇವತ್ತು ಅಂದ್ರೆ ಗದರ್ಸ ಇವತ್ತು ಕಡಲ್ ಅಲ್ಲಾಗತ್ತದಲ್ಲ ಸೌಂಡ್ ಪ್ಲೀಸ್ ಗಾಡ್ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡು ದೇವರ ಆಶೀರ್ವಾದ ಸಿಕ್ತಪ್ಪ ನಮಗ ದೇವರ ಆಶೀರ್ವಾದ ಸಿಕ್ತಪ್ಪ ಲೆಟ್ಸ್ ಗೋ ಗೈಸ್ ಸಿಕ್ಕಾಪಟ್ಟೆ ತಣ್ಣ ಗಾಳಿ ಬಿಡೋದು ಸ್ವಲ್ಪ ಹವಾ ತಗೋತೀವಿ ತಗೊಂಬಾಕಿ ಮಸ್ತ್ ಗಾಳಿ ಹೊಂಟದ ಅದಕ್ಕೆ ಮಸ್ತ್ ಗಾಳಿ ಬರಕತ್ತದ ವಾವ್ ಓಕೆ ಗೈಸ್ ಬನ್ನಿ ಒಳಗಡೆ ಹೋಗಮ್ಮ ನಮ್ಮ ಸ್ವೀಟಿ ಅಂಜಿ ಓಡಾಡಕತ್ತಳ ನಾವು ಹೊರ ಬಂದಿದ್ದಕ್ಕೆ ಅವಳು ನಮ್ಮ ಜೋಡಿ ಹೊರ ಬಂದಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಗಾಳಿ ತೊಗೋತೀನಿ ತಡ್ರಿ ಒಂದು ಸ್ವಲ್ಪ ನಾಯಿಗಳಿಗೆ ಒಂದಷ್ಟು ಚಪಾತಿ ಅದ ಮನೆ ಒಳಗೆ ಒಂದು ಸ್ವಲ್ಪ ಅದ ಏನೇನು ರೊಟ್ಟಿ ಏನೇನು ಅದ ಮಧ್ಯಾಹ್ನ ಅಂದ್ಕೊಂಡಿದ್ವಿ ಅದು ಹೇಗೆ ಬರ್ಬೇಕಂತ ಹೇಳ್ತಾರೆ ಆದ್ರೆ ಹಾಕೋದಾಗಿರಲಿಲ್ಲ ಇವಾಗ ಹೋಗಿ ಹಾಕಿ ಬರುವ ಬನ್ನಿ ಲೆಟ್ಸ್ ವಯಸ್ಸು ಒಂದು ಸ್ವಲ್ಪ ನಾಯಿ ಊಟ ಆಗಿ ಬರ್ತೀನಿ ಇವಾಗ ಊಟ ಆಗಿಬಿಟ್ಟು ಪುಣ್ಯ ಕಟ್ಕೊಂಡ್ಬಿಡೋದು ಪುಣ್ಯ ಬರಲಿ ಅಂತೇಳಿ ಹಾಕೋದಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಮನಸ್ಸಿ ನಾಯಿ ಪ್ರಾಣಿ ಪಕ್ಷಿಗಳಂದ್ರೆ ಲೆಟ್ಸ್ ಗೋ ಹೋಗಿ ಹಾಕಿ ಬರೋಣ ಬಾ ಗೈಸ್ ಇವಾಗ ಸ್ವಲ್ಪ ಊಟದ ಸಮಯ ಅಡುಗೆ ಏನು ಮಾಡಿದಾರ ನಮ್ಮ ಮೇಡಮ್ ಅವರು ಶಿಲ್ಪ ಏನು ಮಾಡತ್ತಾರೆ ಅಡುಗೆ ಮಾಡಕತ್ತಿಲ್ಲ ಏನು ಮಾಡಿಟ್ರಿ ಟೊಮೊಟೊ ಸಾರು ರೈಸ್ ಮತ್ತಂದ್ರೆ ಇವತ್ತು ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡ್ಬೇಕಂದಿದ್ದೀವಿ ಕ್ರೇಜಿ ಅವ್ರಿಗೆ ಆರಾಮಿಲ್ಲ ಅದಕ್ಕೆ ಅನ್ನ ಸಾಂಬಾರು ಒಂದು ಸ್ವಲ್ಪ ರೊಟ್ಟಿ ಅದಾವ ತಂದ್ಬಿಡ್ದು ಸಾಂಬಾರು ಮುರಿ ಹಾಕ್ಕೊಂಡು ತಿನ್ನೋದು ಆಲೂಗಡ್ಡೆ ಫ್ರೈ ಭಾಳ ಇಷ್ಟ ನನಗೆ ನಾವು ಊಟ ರೆಡಿ ಮಾಡಿಲ್ಲ ಅದಕ್ಕಿಂತ ಮುಂಚೆನೇ ಎಲ್ಲ ಸ್ಟಾರ್ಟ್ ಖಾಲಿ ಮಾಡಕತ್ತಾರ
ಗೈಸ್ ಇವಾಗ ಏನಪ್ಪ ಅಂದ್ರೆ ಈ ವರ್ಷ ಹಬ್ಬ ಸರಿಯಾಗಿ ಮಾಡಿಲ್ಲ ನಾವು ನಿಜ ಹೇಳ್ಬೇಕಂದ್ರೆ ಇಬ್ಬರೇ ಇದೀವಿ ಅಂತ ಹೇಳಿದ್ರೆ ಒಂಚೂರು ಸರಿಯಾಗಿ ಸೊ ಅದ್ರ ಸಲುವಾಗಿ ಐತಲ್ಲ ಹಬ್ಬ ಸರಿಯಾಗಿ ಮಾಡಿಲ್ಲ. ಹಬ್ಬ ಅಂದ್ರೆ ಹೆಂಗಿರ್ಬೇಕಂದ್ರೆ ಫುಲ್ ಖತರ್ನಾಕ್ ಇರ್ಬೇಕು ಹಬ್ಬ. ದೇವ್ರಿಗೆ ಹೋಗಿ ಬರ್ಬೇಕು ಮತ್ತು ಮನೆಯೆಲ್ಲ ಚಂದ ರೆಡಿ ಮಾಡಬೇಕು. ಇವನ್ನೆಲ್ಲ ಭಾಳ ಆಸೆ ಐತಿ ಕರ್ತೀನಿ ಮಾಡ್ಬೇಕಂತ ಹೇಳಿದ್ರೆ. ಬಟ್ ಅವ್ರ ಮನೆಯವ್ರು ನಮ್ಮ ಮನೆಯವ್ರು ಇರಲಿಲ್ಲ, ಆ ಕಡೆ ಹೋದ್ರು ಊರಿಗೆ. ನೆಕ್ಸ್ಟ್ ಹಬ್ಬ ಯಾವುದಾದ್ರು ಬಂದಂದ್ರೆ ಚೆಂದಾಗಿ ಸೆಲೆಬ್ರೇಟ್ ಮಾಡೋಮಂತ ನಮ್ಮ ಫ್ಯಾಮಿಲಿ ಜೊತೆ ನಾವು ಕೂಡ. ನಿಂದೇನಮ್ಮ ಏನು ಕಮ್ಮಿ ಬಿದ್ದದಮ್ಮ? ಫುಲ್ಲು ಹೊರಗೆ ಬಿಡ್ರಿ ಎಲ್ಲ ಕತ್ತಾಳಕಿ ನನಗೆ. ಇವತ್ತರ ಸ್ನಾನ ಮಾಡ್ಸೀನಿ ಈ ಜಸ್ಟ್ ಇವತ್ತರ ಮಾಡ್ಸೀನಿ ಸ್ನಾನ. ಮತ್ತು ಹೊರಗಡೆ ಹೋಗಿ ಫುಲ್ಲು ಧೂಳನ್ನ ಒದ್ದಾಡಿ ಬಂದಲ್ಲ. ಏನೆಲ್ಲ ಮಾಡ್ರಿ ಇವಾಗ ಐತಲ್ಲ ಗೈಸ್, ನೀವು ಅನ್ಕೋಬೋದು ಮತ್ತೆ ಊಟ ಮಾಡೋ ಟೈಮ್ ಮತ್ತೆ ಬೇಕಿ ಹಿಡಿತಾರೆ ಅಂತ ಹೇಳಿ ನಾವು ಹ್ಯಾಂಡ್ ವಾಶ್ ಮಾಡಿಲ್ಲ. ನಾನು ಶಿಸ್ತ ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಲೆಟ್ಸ್ ಗೋ. ಓಕೆ ಬಾಸ್, ಬನ್ನಿ ಮಾಡುವ. ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಊಟ ಮಾಡ್ತೀನಿ. ಊಟ ಮಾಡ್ಬಿಟ್ಟು ಸಿಗ್ತೀನಿ ನಿಮಗೆ. ನಾನು ಸೂಟಿ ರೊಚ್ಚಿಗೆ ಇದ್ದಿಲ್ಲ ಈಗ ಆಕೆ ಸ್ವಲ್ಪ ಒಟ್ಟು ಹೊರಗೆ ಬಿಡ್ರಿ ನನಗೆ ಹೊರಗೆ ಬಿಡ್ರಿ. ನಾ ಹೊರಗೆ ಹೋಗ್ಬೇಕು. ನನಗೆ ಬಿಡ್ರಿ, ನನಗೆ ಹೊರಗೆ ಬಿಡ್ರಿ ಪ್ಲೀಸ್. ಹೊರಗೆ ಬಿಡ್ರಿ ಅಂತೇಳಿ ಬರೇ ಹೊರಗೆ ಬಿಡ್ರಿ. ನೋಡ್ರಿ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತ ಮಾಡು. ಕೈಯಪ್ಪ ಅಂತ ಬನ್ನಿ ಮಾಡೋಂತ ಊಟ ಮಾಡೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಶಿಸ್ತಾಗೆ ಒಂದಿಷ್ಟು ತಾಬಡಿ ಊಟ ಅಂತೂ ಮಾಡಿದ್ವಿ. ಏಕ್ ನಂಬರ್ ಊಟ ಮಾಡಿಬಿಟ್ಟು ಇವಾಗ ಸ್ಲಿಪ್ಪಿಂಗ್. ಗೈಸ್ ನಮ್ಮ ಹಬ್ಬ ಈ ರೀತಿ ಇತ್ತು. ಈ ರೀತಿ ಮಾಡೀವಿ ನಾವು. ಉಂಡಿವಿ, ತಿಂದೀವಿ, ಮಲ್ಕೊಂಡೀವಿ. ಅದು ಬಿಟ್ಟರೆ ಏನು ಜಾಸ್ತಿ ಮಾಡಿಲ್ಲ. ಇಲ್ಲಿ ಟೆಂಪಲ್ಗೂ ಹೋಗೋದಾಗಲಿಲ್ಲ ನಮಗೆ. ನಮ್ಮ ಪಾರ್ಟ್ನರ್ಗೆ ಅಂದೆ ಏನು ಈ ಸರ್ತಿ ಬೇಡ, ನೆಕ್ಸ್ಟ್ ಟೈಮ್ ಮತ್ತೆ ಹೋಗೋದು ಹೋಗೋಮತ್ತಂದ್ರೆ ಅವರು. ಹಂಗಾಗಿ ಬಿಟ್ಟಂಗಾಯ್ತು. ಟೆಂಪಲ್ಗೆ ಹೋಗ್ಬೇಕನ್ನೋ ಭಾಳ ಆಸೆ ಇತ್ತು. ನಮ್ಮ ಹಬ್ಬ ಇಷ್ಟೇ ಮಾಡಿ ಮುಗಿಸ್ಬಿಟ್ವಿ. ನೀವು ಯಾವ ಥರ ಮಾಡಿರಿ ಹಬ್ಬ, ಯುಗಾದಿ ಹಬ್ಬ ಅನ್ನೋದು ಕಾಮೆಂಟ್ ಮಾಡಿರಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್ ಒಂದಿಷ್ಟು ಯಾವುದಾದ್ರು ಚಾಲೆಂಜ್ಗಳು ಕೊಡ್ರಿ ಗೈಸ್. ನೀವು ಏನು ಕಾಮೆಂಟ್ ಒಂದಿಷ್ಟು ಏನೋ ಒಳ್ಳೊಳ್ಳೆ ಚಾಲೆಂಜ್ಗಳು ಸಜೆಸ್ಟ್ ಮಾಡಿರಿ ನಮಗೆ. ನಮ್ಮ ತಲೆಯಾಗ ಅದಾವ ಸ್ವಲ್ಪ ಅವು ಪ್ರೊಸೆಸಿಂಗ್ ಆಗದವು. ಫ್ಯಾಮಿಲಿ ತೊಗೊಂಡು ನಾನು ಚಾಲೆಂಜ್ಗಳು ಹೆಂಗಂದ್ರೆ ಫ್ಯಾಮಿಲಿ ತೊಗೊಂಡು ನಮ್ಮ ಸಿಸ್ಟರ್ ಆಗಿರ್ಬೋದು, ನಮ್ಮ ಹಳೆ ಆಗಿರ್ಬೋದು, ಫುಲ್ ಫ್ಯಾಮಿಲಿ ತೊಗೊಂಡು ಮಾಡ್ಬೇಕಂದ್ರೆ ನಂದು ಅಂಥ ಪ್ರೊಸೆಸಿಂಗ್ ಅಂಥವು ಎಲ್ಲ ಪ್ರೊಸೆಸಿಂಗ್ ಒಳಗೆ ಅದಾವು. ಅವರೆಲ್ಲ ವಾರನ ಎಲ್ಲ ಕ್ಲಿಯರಾಗಿ ಮಾಡ್ಬೇಕಂತ ನಾನು ಪ್ಲ್ಯಾನ್ನಾಗಿದ್ದೀನಿ. ನೀವು ಒಂದಿಷ್ಟು ಏನಾದರೂ ಕಮೆಂಟ್ ಹಾಕಿರಿ. ನಾವು ನಮ್ಮ ಪಾರ್ಟ್ನರ್ ಅವರು ಅಂತ ಮಾಡೋಂಥವು ಚಾಲೆಂಜ್ ಆಗಿರ್ಬೋದು, ಏನಾದರೂ ಫನ್ನಿ ಕಂಟೆಂಟ್ ಆಗಿರ್ಬೋದು, ಏನಾದರೂ ಇರ್ಬೋದು. ನಿಮ್ಮ ತಿಳಿದಿದ್ದು ಏನಾದರೂ ಕಾಮೆಂಟ್ ಹಾಕಿರಿ, ಅದನ್ನು ನಾವು ಮಾಡ್ತೀವಿ ಅಂತ ನೋಡೋಮತ್ತು. ನಾಳೆಲಿದ್ದು ಸ್ವಲ್ಪ ಬೇರೆ ಥರ ಕಂಟೆಂಟ್ಗಳು ಶುರು ಮಾಡ್ತೀವಿ. ಬರೇ ಮನೆಯಿಂದ ಆಗ್ಯದ ನಿಮಗೂ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟ್ ಬರೋದು ನಮಗೂ ಗೊತ್ತಾಗತ್ತದ. ಸೊ ಇನ್ಮೇಲಿಂದ ಸ್ವಲ್ಪ ನನಗೂ ಅದು ತಿಳಿಲ್ಲ ನಂಗೆ ಆಗ್ಬಿಟ್ಟವ. ಏನು ತಲೆ ಓಡೋಕೆ ಫ್ಯಾಮಿಲಿ ತೊಗೊಂಡು ಮಾಡ್ಬೇಕಲ್ಲ. ನಾನು ಇಬ್ಬರೇ ಎಷ್ಟಾದ್ರೂ ಮಾಡೋದು, ಸ್ವಲ್ಪ ಫ್ಯಾಮಿಲಿ ತೊಗೊಂಡು ಚೆಂದ ಮಾಡ್ಬೇಕಂತ ನನ್ನ ಪ್ಲ್ಯಾನ್ದಾಗಿದೆ. ಬಟ್ ಫ್ಯಾಮಿಲಿ ಕೈಗೆ ಸಿಗ್ತಾಯಿಲ್ಲ. ಅಂದ್ರೆ ಹಬ್ಬ ಆಯಿತು ಅಂದಾಯಿತು. ಮೊನ್ನೆ ಬಂದಾರ 2 ದಿನ ಅದಾರ. ನಾ 2 ದಿನದ ಆಮೇಲೆ ಕಂಫರ್ಟೇಬಲ್ ಅಂತ ಆಗೋದೇ ಇಲ್ಲ. ನಮ್ಮ ಶಿಲ್ಪಾನೇ ಕಂಫರ್ಟೇಬಲ್ ಆಗಿ ವಿಡಿಯೋ ಮುಂದೆ ಮಾತಾಡೋಕತ್ತಿದ್ದು, ಸ್ವಲ್ಪ ಕಂಫರ್ಟೇಬಲ್ ಆಗಿ ಇದ್ದಿದ್ದು ಈಗ ಒಂದು 15 ದಿನ ಕಂಟಿನ್ಯೂ ವೀಡಿಯೋಸ್ ಹಾಕ್ಲಕತ್ತೀವಿ ಅಂತೇಳಿ. ಹಂಗೆ 15 ದಿನ ಕಂಟಿನ್ಯೂ ಆಗಿ ಅವ್ರಿಗೇನು ಸ್ವಲ್ಪ ಅಂದರೆ ನಾನು ನಮ್ಮ ಶಿಲ್ಪ ಅವರು ಏನಾದರೂ ಚಾಲೆಂಜ್ ಅದು ಮಾಡ್ಕೊ ತಿರ್ಗಾಡ್ಕೊತಿದ್ರೆ ಸ್ವಲ್ಪ ನೋಡಿ ಮಾಡಿ ಅವಾಗ ವೀಡಿಯೋದಾಗ ಬಂದು ಅವರು ಕಂಫರ್ಟೇಬಲ್ ಆಗ್ತಾರೆ. ಹಾಗಾಗಿ ಅಲ್ಲಿ ತನಕ ಅವರು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿ ಇರ್ತಾರೆ. ಅವರು ಮಾತಾಡೋಕೆ ಏನೂ ಬರಲ್ಲ, ಕ್ಯಾಮ್ರಾ ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್. ಸೊ ನೋಡುವ, ಆದಷ್ಟು ಬೇಗ ಚೆಂದಾಗಿ ಒಂದಿಷ್ಟು ನಮ್ಮ ಫ್ಯಾಮಿಲಿ ಮಾಡ್ಬೇಕನ್ನೋ ಪ್ಲ್ಯಾನ್ ಆಗಿದೆ. ನೋಡೋ ಮತ್ತೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಗೈಸ್ ಒಂದಿಷ್ಟು ಏನಾದರೂ ನೀವು ಸಜೆಷನ್ ಮಾಡಿರಿ. ನಾನು ನಮ್ಮ ಶಿಲ್ಪ ಅವರು ಏನಾದರೂ ಒಳ್ಳೊಳ್ಳೆ ಕ್ರೇಜಿ ಆಗಿರೋ ಕಂಟೆಂಟ್ಗಳು ಮಾಡೋಂಥವು ಏನಾದರೂ ನಿಮ್ಮ ತಲೆಯಾಗಿದ್ದು ಅಂದರೆ ಏನೋ ಚಾಲೆಂಜ್ಗಳು ಮಾಡಿಸ್ಬೇಕನ್ನೋದಿತ್ತಂದ್ರೆ, ಏನಾದರೂ ರೆಸಿಪಿ ಇರ್ಬೋದು, ಏನಾದರೂ ಇರ್ಬೋದು, ನಿಮ್ಮ ತಲೆ ಏನಿರುತ್ತಲ್ಲ ಅದು ಮಾಡ್ರಣ, ಇದು ಮಾಡ್ರಿ ಅಂತ ತಲೆಗೆ ಏನಿರುತ್ತಲ್ಲ ಕಾಮೆಂಟ್ ಹಾಕಿರಿ ನಮಗೆ. ನಾವು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಓಕೆ ಗೈಸ್, ಇವತ್ತಿನ ವೀಡಿಯೋಲಿ ಏನು ಮಾಡ್ತಾರೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಸಿಗೋವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.